ಚಿತ್ರದುರ್ಗದ ರೇಣುಕಾಸ್ವಾಮಿ ಅಮಾನುಷ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಸಂಗ್ರಹದ ಕೆಲಸವನ್ನ ಪೊಲೀಸರು ಬಹಳ ಚುರುಕಿನಿಂದ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರ ಕೈ ಸೇರಿದೆ ಡಿಎನ್ಎ ರಿಪೋರ್ಟ್. ಹಾಗಾದ್ರೆ ಆರೋಪಿಗಳಿಗೆ ಇನ್ನೆಷ್ಟು ಕಂಟಕವನ್ನು ತರುತ್ತೆ ಇದೆಲ್ಲ ವಿಚಾರ. ಪೊಲೀಸರ ಕೈ ಸೇರಿದೆ ಹೇರ್ ಸ್ಯಾಂಪಲ್ ರಿಪೋರ್ಟ್ ಕೂಡ. ಸ್ವಾಮಿಯ ಶವ ಎಸೆಯೋದಕ್ಕೆ ಸ್ಕಾರ್ಪಿಯೋ ಕಾರನ್ನ ಬಳಸಲಾಗಿತ್ತು. 4 ಜನ ಅದರಲ್ಲಿ ಹೋಗಿದ್ರು. ಆ ಸ್ಕಾರ್ಪಿಯೋ ಕಾರಲ್ಲಿ ಆರೋಪಿಗಳ ಕೂದಲು ಪತ್ತೆಯಾಗಿತ್ತು. ಅದನ್ನ ಡಿಎನ್ಎ ಟೆಸ್ಟ್ ಕಳಿಸಿದಾಗ ಡಿಎನ್ಎ ವರದಿಯಲ್ಲಿ ಆರೋಪಿಗಳ ಕೂದಲೇ ಅದು ಅನ್ನೋದು ಮ್ಯಾಚ್ ಆಗಿದೆ. ಹೀಗಾಗಿ ಈ ಕೇಸ್ ಇನ್ನಷ್ಟು ಆರೋಪಿಗಳಿಗೆ ಕಂಟಕಪ್ರಾಯವಾಗಿ ಪರಿಣಮಿಸ್ತಾ ಇರೋದಂತೂ ಬಹಳ ಸ್ಪಷ್ಟ ಆಗ್ತಾ ಇದೆ. ತಾತ್ವಿಕ ಬೌದ್ಧಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡೋ ಕೆಲಸವನ್ನ ಪೊಲೀಸರು ಇಷ್ಟು ದಿನ ಮಾಡಿದ್ರು. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಕೂಡ ಕಲೆಕ್ಟ್ ಮಾಡಿದ್ರು. ಮತ್ತೆ ಹೇರ್ ಫಾಲಿಕಲ್ ಟೆಸ್ಟು, ಲುಮಿನಸ್ ಟೆಸ್ಟು ಅಂತೆಲ್ಲ ಮಾಡಿಸಿದ್ರು. ಡಿಎನ್ಎ ರಿಪೋರ್ಟ್ನಲ್ಲಿ ಏನಿದೆ ಹಾಗಾದ್ರೆ ಆ ಡೀಟೇಲ್ಸ್ ಕೂಡ ಈಗ ಬರ್ತಾ ಇದೆ ನೋಡಿ. ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದಂತಹ ವಸ್ತುಗಳನ್ನ ಕೂಡ ಸಂಗ್ರಹಿಸಿದ್ರು. ಅದರ ಮೇಲೆ ಇದ್ದಂತಹ ಫಿಂಗರ್ ಪ್ರಿಂಟ್ ಇರ್ಬೋದು, ರಕ್ತದ ಕಲೆ ಇರ್ಬೋದು, ಅದನ್ನೆಲ್ಲ ಸಂಗ್ರಹಿಸಿ FSLಗೆ ರವಾನೆ ಮಾಡಲಾಗಿತ್ತು. ಅದೆಲ್ಲವೂ ಈಗ ಸಾಕ್ಷಿಗಳಾಗಿ ಆರೋಪಿಗಳ ವಿರುದ್ಧ ನುಡಿಯೋದು ಸಿದ್ಧವಾಗಿದೆ. ಲಾಠಿ, ದೊಣ್ಣೆ, ಬೆಲ್ಟ್ನಲ್ಲಿ ನರಕಯಾತನೆಯನ್ನ ತೋರಿಸಿದ್ರಲ್ಲ, ಅದರಲ್ಲೆಲ್ಲ ಇದ್ದಂತಹ ರಕ್ತದ ಮಾದರಿಯನ್ನ ಕಲೆಕ್ಟ್ ಮಾಡಲಾಗಿದೆ. ಆ ರಕ್ತದ ಮಾದರಿ ಮೃತ ರೇಣುಕಾಸ್ವಾಮಿಯದ್ದೇ ಅನ್ನೋದು ಈಗಾಗಲೇ ಪೊಲೀಸರ ಕೈ ಸೇರಿರುವಂತಹ ರಿಪೋರ್ಟ್. ಜೊತೆಗೆ ಈ ಪ್ರಕರಣದ ಏಟು ಆಗಿರುವಂತಹ ದರ್ಶನ್ ಮನೆಯಲ್ಲಿ ಲಾಠಿ ಸಿಕ್ಕಿತ್ತಲ್ಲ, ಆ ಲಾಠಿಯಲ್ಲೂ ಕೂಡ ರಕ್ತದ ಕಲೆ ಇದ್ದಿದ್ದು ಪತ್ತೆ ಆಗಿದೆ. ಅಗೇನ್ ಈ ವಿಚಾರ ಟ್ಯಾಂಪರಿಂಗ್ ಆಫ್ ಎವಿಡೆನ್ಸ್ನ ಭಾಗವಾಗಿ ದರ್ಶನ್ಗೆ ಕಂಟಕ ಆಗ್ಬೋದು. ರಿಪೀಸ್ ಪಟ್ಟಿ ಇರ್ಬೋದು ಅಥವಾ ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿಯನ್ನು ಸಂಗ್ರಹ ಮಾಡಲಾಗಿತ್ತು. ಅದರ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಡಿಎನ್ಎ ಪರೀಕ್ಷೆಯಲ್ಲಿ ರಕ್ತದ ಮಾದರಿ ದೃಢವಾಗಿದೆ. ವಿಕ್ಟಿಮ್ ರೇಣುಕಾಸ್ವಾಮಿಯದ್ದೇ ಆ ರಕ್ತದ ಕಲೆಗಳು ಅನ್ನೋದು ಗೊತ್ತಾಗಿದೆ. ಇಷ್ಟು ಮಾತ್ರ ಅಲ್ಲ, ಕೂದಲು ಸಿಕ್ಕಿತ್ತು ಅಂತ ನಾವು ಹೇಳ್ತಾ ಇದ್ವಲ್ಲ, ಮೈಕ್ರೋಸ್ಕೋಪಿಕ್ ಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ. ಬರೀ ಗಂಡಿನಿಂದ ಸಿಗದೇ ಇರೋದು. FSL ತಂಡ ಅಲ್ಲಿಗೆ ಬಂದಾಗ ಮೈಕ್ರೋಸ್ಕೋಪಿಕ್ ಟೆಸ್ಟ್ಗಳಿಗೆ ಬೇಕಾದಂತಹ ಕೆಲವು ಸೆನ್ಸಿಟಿವ್ ಅಂಶಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಆ ಬಟ್ಟೆನೆಲ್ಲ ಅದೇ ಕಾರಣಕ್ಕೆಲ್ಲ ಸೀಸ್ ಮಾಡೋದು. ಸೊ ಅಲ್ಲೆಲ್ಲ ಕಾರು ಬಟ್ಟೆಗಳಲ್ಲೆಲ್ಲ ಹೇರ್ ಫಾಲಿಕಲ್ ಟೆಸ್ಟ್ ಮೂಲಕ ಸಾಬೀತಾಗಿದೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಪ್ರಬಲ ಸಾಕ್ಷಿಗಳು ಆರೋಪಿಗಳ ವಿರುದ್ಧ ಸಂಗ್ರಹ ಆಗ್ತಾ ಇರೋದು ಸ್ಪಷ್ಟವಾಗ್ತಾ ಇದೆ. ಈ ಕೇಸ್ ಇನ್ನಷ್ಟು ಟೈಟ್ ಆಗ್ತಾ ಇದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸೂಚನೆಯನ್ನ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ನಿಜ ಮಮತಾ, ಈ ತಿಂಗಳ ಅಂತ್ಯದೊಳಗೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ 17 ಜನ ಆರೋಪಿಗಳ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಹಿಂದೆ ತನಿಖಾ ಕಾಲಘಟ್ಟದಲ್ಲಿ ಒಂದಷ್ಟು ರಿಪೋರ್ಟ್ಗಳಿಗಾಗಿ ಹಲವಾರು FSLಗಳ ಮೊರೆ ಹೋಗಿದ್ರು. ಅದು ರಾಜ್ಯದ FSL ಇರ್ಬೋದು, ಅದರ ಜೊತೆಗೆ ಹೈದರಾಬಾದ್ FSL ಇರ್ಬೋದು, ಮತ್ತು CID ಇರ್ಬೋದು. ಈ ಎಲ್ಲ ಕಡೆ ಒಂದಷ್ಟು ರಿಪೋರ್ಟ್ಗಳನ್ನು ಕಳಿಸಿದ್ರು. ಇದೀಗ ಆ ಎಲ್ಲ ರಿಪೋರ್ಟ್ಗಳು ಒಂದೊಂದಾಗಿ ಪೊಲೀಸರ ಕೈ ಸೇರ್ತಿದ್ದಾವೆ. ಆ ರಿಪೋರ್ಟ್ಗಳನ್ನು ಇಟ್ಟುಕೊಂಡು ಮುಂದೆ ಈ ತಿಂಗಳ ಅಂತ್ಯದೊಳಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಿದ್ದಾರೆ. ಹಾಗಾಗಿ ಆ ರಿಪೋರ್ಟ್ಗಳಲ್ಲಿ ಏನೇನಿದೆ ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಅವತ್ತು ಶವವನ್ನು ಎಸೆಯೋದಕ್ಕೆ ಅಂತೇಳಿ ಇವರು ಆ ಸ್ಕಾರ್ಪಿಯೋ ವೆಹಿಕಲನ್ನು ಬಳಸಿದ್ರು. ಸುಮನಹಳ್ಳಿ ರಾಜಕಾಲುವೆ ಬಳಿ ಶವವನ್ನು ಎಸ್ತಿದ್ರು. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಆ ಕಾರ್ನ ಪರಿಶೀಲನೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಒಂದಷ್ಟು ಕೂದಲುಗಳು ಎಲ್ಲ ಪತ್ತೆಯಾಗಿತ್ತು. ಮತ್ತು ಆರೋಪಿಗಳನ್ನು ಎಲ್ಲರನ್ನ ಕರೆದೊಯ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ DNA ಟೆಸ್ಟ್ಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಇದೀಗ ಕೂದಲು ಮ್ಯಾಚ್ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಹೀಗಾಗಿ ಇವೆಲ್ಲವೂ ಕೂಡ ಆರೋಪಿಗಳಿಗೆ ಎಲ್ಲೋ ಒಂದು ಕಡೆ ಈ ಕಾನೂನಿನ ಕುಣಿಕೆ ಏನಿದೆ ಇದನ್ನು ಬಿಗಿ ಮಾಡುವತ್ತ ಪೊಲೀಸರು ಹೊರಟಿದ್ದಾರೆ. ಯಾವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳೋ ಕೆಲಸವನ್ನು ಇದೀಗ ಪೊಲೀಸರು ಮಾಡ್ತಿದ್ದಾರೆ.